ನೀಟ್ ಪರೀಕ್ಷೆಗೂ ಮುಲ್ಲಾಗಳಿಗೂ ಏನು ಸಂಬಂಧ? ಮುಲ್ಲಾಗಳ ಎದೆ ಸೀಳಿದ್ರೆ 3 ಅಕ್ಷರ ಇಲ್ಲ. ಈ ರೀತಿ ವಿವಾದಿತ ಹೇಳಿಕೆಯನ್ನು ನೀಡಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಸಿಟಿ ರವಿ. ನೋಡಿ, ನೀಟ್ ಪರೀಕ್ಷೆಗೂ ಮುಲ್ಲಾಗಳಿಗೆ ಏನು ಸಂಬಂಧ? ಮುಲ್ಲಾಗಳ ಎದೆ ಸೀಳಿದ್ರೆ 3 ಅಕ್ಷರ ಇಲ್ಲ ಅವರಿಗೆ. ಈ ರೀತಿ ಸ್ಟೇಟ್ಮೆಂಟ್ ಅನ್ನ ಸಿಟಿ ರವಿ ನೀಡಿದ್ರು. ಈಗ ವಿವಾದಕ್ಕೆ ಸಿಲುಕಿದ್ದಾರೆ ಸಿಟಿ ರವಿ. ಬಿಜೆಪಿ ಎಂಎಲ್ಸಿ ಸಿಟಿ ರವಿ ನಿವಾಸಕ್ಕೆ ಈಗ ಪೊಲೀಸರು ಬಂದಿದ್ದಾರೆ. ಏನು ವಿವಾದಾತ್ಮಕ ಹೇಳಿಕೆ ನೀಡಿದ್ರು? ವಿಚಾರಣೆಗೆ ಹಾಜರಾಗುವಂತೆ ಸಿಟಿ ರವಿಗೆ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. ಪಕ್ಕದಲ್ಲಿ ವಕೀಲರನ್ನ ಕೂರಿಸಿಕೊಂಡು ರವಿ ಉತ್ತರಿಸಿದ್ದಾರೆ. ಸಿಟಿ ರವಿ ಉತ್ತರವನ್ನ ನೀಡಿದ್ದಾರೆ. ನಾನು ಹೇಳಿದ್ದು ದಾಂಧಲೆ ಮಾಡುವ ಮೂಲಗಳಿಗಷ್ಟೇ ಹೇಳಿರೋದು. ನಾನು ಎಲ್ಲಾ ಮುಸ್ಲಿಮರನ್ನ ತೆಗಳಿಲ್ಲ ಅಂತ ಇಲ್ಲಿ ಸಿಟಿ ರವಿ ತಿಳಿಸಿದ್ದಾರೆ. ಏನೇ ಇದ್ರೂ ಸ್ಟೇಷನ್ಗೆ ಬಂದು ಉತ್ತರಿಸಿ ಅಂತ ಪೊಲೀಸ್ನವರು ಹೇಳುತ್ತಾ ಇರುವಂಥದ್ದು. ನಾಳೆ ಬೆಳಗ್ಗೆ 11 ಗಂಟೆಗೆ ವಿಚಾರಣೆಗೆ ಬರುವಂತೆ ಪೊಲೀಸರು ಈಗ ಸೂಚನೆಯನ್ನ ನೀಡಿದ್ದಾರೆ. ಕಾರ್ಯಕ್ರಮ ನಿಮಿತ್ತ ಬರಲ್ಲ, ಸಮಯ ಕೊಡಿ ಅಂತ ಸಿಟಿ ರವಿ ತಿಳಿಸ್ತಿದ್ದಾರೆ. ಕಾರ್ಯಕ್ರಮ ಇದೆ, ಹಾಗಾಗಿ ಬರೋದಿಕ್ಕಾಗೋದಿಲ್ಲ, ಸ್ವಲ್ಪ ಸಮಯ ಕೊಡಿ ಅಂತ ಕೇಳ್ತಿರುವಂಥದ್ದು. ನೀಟ್ ಪರೀಕ್ಷೆಗೂ ಮುಲ್ಲಾಗಳಿಗೂ ಏನು ಸಂಬಂಧ? ಮುಲ್ಲಾಗಳ ಎದೆ ಸೀಳಿದ್ರೆ 3 ಅಕ್ಷರ ಬರಲ್ಲ ಅವರಿಗೆ ಅಂತ ಸಿಟಿ ರವಿ ಹೇಳಿಕೆನ, ವಿವಾದಾತ್ಮಕ ಹೇಳಿಕೆನ ನೀಡಿದ್ರು. ನೋಡಿ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಪೊಲೀಸರು ವಿಚಾರಣೆಗೆ ಕರೀತಾ ಇರುವಂಥದ್ದು. ನಿವಾಸಕ್ಕೆ, ಬಿಜೆಪಿ ಎಂಎಲ್ಸಿ ನಿವಾಸಕ್ಕೆ ಪೊಲೀಸರು ಆಗಮಿಸಿದ್ದಾರೆ. ವಿಚಾರಣೆಗೆ ಹಾಜರಾಗುವಂತೆ ಸಿಟಿ ರವಿಗೆ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ. ಪಕ್ಕದಲ್ಲಿ ವಕೀಲರನ್ನ ಕೂರಿಸ್ಕೊಂಡು ಸಿಟಿ ರವಿ ಮಾತನಾಡ್ತಿರುವಂಥದ್ದು. ಅಂದ್ರೆ ಇದನ್ನ ನಾನು ಎಲ್ಲ ಮುಸ್ಲಿಮರಿಗೂ ಹೇಳಿಲ್ಲ, ಯಾರು ದಾಂಧಲೆ ಮಾಡ್ತಿದ್ರೋ ಆ ಮೂಲಗಳಿಗಷ್ಟೇ ನಾನು ಈ ಒಂದು ಹೇಳಿಕೆಯನ್ನು ನೀಡಿದ್ದೀನಿ ಅಂತ ಹೇಳ್ತಿದ್ದಾರೆ. ಎಲ್ಲ ಮುಸ್ಲಿಮರನ್ನ ತೆಗಳಿಲ್ಲ ಅಂತ ಇಲ್ಲಿ ಸಿಟಿ ರವಿ ಹೇಳ್ತಾ ಇರುವಂಥದ್ದು. ನೀವೇನೇ ಹೇಳೋದಿದ್ರು ಕೂಡ ಅದನ್ನು ಪೊಲೀಸ್ ಸ್ಟೇಷನ್ಗೆ ಬಂದು ಹೇಳಿ ಅಂತ ಪೊಲೀಸವರು ಹೇಳ್ತಾ ಇರುವಂಥದ್ದು. ಅದಕ್ಕೆ ನಾಳೆ ಬೆಳಗ್ಗೆ 11 ಗಂಟೆಗೆ ವಿಚಾರಣೆಗೆ ಬರುವಂತೆ ಪೊಲೀಸವರು ಸೂಚನೆಯನ್ನು ನೀಡಿದ್ದಾರೆ. ಆದರೆ ಸಿಟಿ ರವಿ ಸಮಯ ಕೊಡಿ ಅಂತ ಕೇಳಿದ್ದಾರೆ. ನಾನ್ ನಿಮ್ಮನ್ನ ಕೇಳಕ್ ಬಯಸೋದು, ಮುಲ್ಲಾನಿಗೂ ನೀಟ್ ಎಕ್ಸಾಮ್ಗೂ ಏನ್ ಸಂಬಂಧ? ಎದೆ ಸೀಳಿದ್ರೆ 3 ಅಕ್ಷರ ಬರಲ್ಲ. ಆತ ಬಂದು ನೀಟ್ ವಿರುದ್ಧ ಹೋರಾಟ ಅಂತೆ, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡ್ಬೇಕಂತೆ, ಮೋದಿ ಹಠಾವಂತೆ. ನಾನ್ ನಿಮ್ಮನ್ನ ಕೇಳಕ್ ಬಯಸ್ತೇನೆ, ನಿನ್ ಎದೆ ಸೀಳಿದ್ರೆ 3 ಅಕ್ಷರ ನಿನ್ನ ಎದೆ ಒಳಗಡೆ ಇಲ್ಲ, ನೀನು ನೀಟ್ ಬಗ್ಗೆ ಮಾತಾಡ್ತೀಯ? ಇನ್ನ ಸಿಎಗೆ, ಎನ್ಆರ್ಸಿಗೂ ಈ ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ ಲೀಕ್ ಆಗಿದ್ದಕ್ಕೂ ಏನ್ ಸಂಬಂಧ? ಸಿಎಎ ವಿರೋಧಿಗಳು, ತುಕಡೆ ಗ್ಯಾಂಗ್ಗಳು ಅಲ್ಲಿ ಬಂದು ಮಾತಾಡ್ತಾರೆ. ತುಕಡೆ ಗ್ಯಾಂಗ್ಗಳು ಯಾರು ಅಂತ ಗೊತ್ತಿದೆಯಾ ನಿಮ್ಗೆ? ಭಾರತ್ ತೇರೆ ತುಕಡೆ ಹೋಂಗೆ, ಇನ್ಸಾ ಅಲ್ಲ ಅಂತ ಘೋಷಣೆ ಕೂಗಿದಂತ ತುಕಡೆ ಗ್ಯಾಂಗ್ಗಳು ಆ ಒಂದು ಹೋರಾಟದಲ್ಲಿ ಭಾಗವಹಿಸ್ತಾರೆ. ನಕಲಿ NGOಗಳಿಗೆ ಅವರಿಗೆ ಅಕ್ರಮವಾಗಿ ಹಣ ಬರ್ತಿರೋದನ್ನ ನಿಲ್ಲಿಸುವಂತ ಕಾಯ್ದೆಯನ್ನ ತರ್ತಾ ಇದ್ದಾರೆ ಅನ್ನುವಂತ ಭಯವೇ ಅವರಿಗೆ. ನಮಗೆ ಬರ್ತಿರುವಂತ ಹಣದ ಮೂಲ ಅದು ರದ್ದಾಗುತ್ತಲ್ಲಪ್ಪ, ಇಲ್ಲಿ ನಾವು ಯಾವುದೇ ರೀತಿಯ ಷಡ್ಯಂತ್ರ ಮಾಡೋದಕ್ಕೆ ಅವಕಾಶ ಇಲ್ದಂಗೆ ಆಗುತ್ತಲ್ಲ ಅನ್ನೋಂತ ದುಃಖ ಅವ್ರಿಗೆ ಕಾಡ್ತಾ ಇದೆ. ಪರೀಕ್ಷೆ, ಅದರಿಂದ ಆದಂತ ಅಕ್ರಮ, ವಿದ್ಯಾರ್ಥಿಗಳಿಗಾಗಿದ್ದಂತ ತೊಂದರೆ ಬಗ್ಗೆ ಅವ್ರ ಕಳಕಳಿ ಅಲ್ಲ. ನಾನ್ ನಿಮ್ಮನ್ನ ಕೇಳಕ್ ಬಯಸೋದು, ಮುಲ್ಲಾನಿಗೂ ನೀಟ್ ಎಕ್ಸಾಮ್ಗೂ ಏನ್ ಸಂಬಂಧ? ಎದೆ ಸೀಳಿದ್ರೆ 3 ಅಕ್ಷರ ಬರಲ್ಲ. ಆತ ಬಂದು ನೀಟ್ ವಿರುದ್ಧ ಹೋರಾಟ ಅಂತೆ, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡ್ಬೇಕಂತೆ, ಮೋದಿ ಹಠಾವಂತೆ. ನಾನ್ ನಿಮ್ಮನ್ನ ಕೇಳಕ್ ಬಯಸ್ತೇನೆ, ನಿನ್ ಎದೆ ಸೀಳಿದ್ರೆ 3 ಅಕ್ಷರ ನಿನ್ನ ಎದೆ ಒಳಗಡೆ ಇಲ್ಲ, ನೀನು ನೀಟ್ ಬಗ್ಗೆ ಮಾತಾಡ್ತೀಯ? ಇನ್ನ ಸಿಎಗೆ, ಎನ್ಆರ್ಸಿಗೂ ಈ ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ ಲೀಕ್ ಆಗಿದ್ದಕ್ಕೂ ಏನ್ ಸಂಬಂಧ? ನೋಡಿ, ಏನು ಸಿಟಿ ರವಿ ಈ ರೀತಿ ಹೇಳಿಕೆ ನೀಡಿದ್ರು. ಮುಲ್ಲಾಗಳಿಗೂ ನೀಟ್ ಪರೀಕ್ಷೆಗೂ ಏನು ಸಂಬಂಧ? ಅವ್ರು ಎದೆ ಸೀಳಿದ್ರೆ 3 ಅಕ್ಷರ ಇಲ್ಲ ಅಂತ ಹೇಳಿ ವಿವಾದಾತ್ಮಕ ಹೇಳಿಕೆನ ನೀಡಿದ್ರು. ಇದೇ ವಿಚಾರವಾಗಿ ಈಗ ಸಿಟಿ ರವಿ ನಿವಾಸಕ್ಕೆ ಪೊಲೀಸರು ಆಗಮಿಸಿದ್ದಾರೆ. ಅಂದರೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ನೋಟಿಸನ್ನು ಜಾರಿ ಮಾಡಿದ್ದಾರೆ. ನಾಳೆ ಬೆಳಗ್ಗೆ 11 ಗಂಟೆಗೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಇಲ್ಲಿ ಪೊಲೀಸವರು ಸಿಟಿ ರವಿಗೆ ತಿಳಿಸಿರುವಂಥದ್ದು. ಆದರೆ ಸಿಟಿ ರವಿ ನಾಳೆ ಕಾರ್ಯಕ್ರಮ ಇರುವಂಥ ನಿಮಿತ್ತ ನಾನು ಬರಲಿಕ್ಕಾಗೋದಿಲ್ಲ, ನನಗೆ ಸ್ವಲ್ಪ ಸಮಯ ಕೊಡಿ ಅಂತ ಇಲ್ಲಿ ಕೇಳಿದ್ದಾರೆ.